ಎಸ್ ನಮ್ಮ ಟಿವಿ ಮೈಸೂರು ಒಟ್ಟಿಗೆ ಬಿಗ್ ಬಾಸ್ ಖ್ಯಾತಿಯ ಫೈರ್ ಬ್ರ್ಯಾಂಡರ್ ರಿಷಾ ಗೌಡ ಅವ್ರು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನು ಹೇಳ್ತಾರೆ ಕೇಳೋಣ. ಮೇಡಮ್, ಹೇಗಿದೆ ಲೈಫ್ ಆಫ್ಟರ್ ಬಿಗ್ ಬಾಸ್? ತುಂಬಾ ಚೆನ್ನಾಗಿದೆ. ಬ್ಯುಸಿ ಇದ್ದೀನಿ, ವರ್ಕ್ಗಳು ಸಿಗ್ತಾ ಇದೆ. ತಮಿಳ್ ಸಿನಿಮಾ ಆಗಲಿ ಪರಭಾಷೆಯಿಂದನೂ ಸಿಗ್ತಾ ಇದೆ. ಬಟ್ ಯಾವತ್ತೂ ಕನ್ನಡನ ಮರೆಯಲ್ಲ. ಕನ್ನಡ ಸಿನಿಮಾಗಳು ಕೂಡ ಹೊಸದಾಗಿ ಕೇಳ್ತಾ ಇದ್ದಾರೆ. ಒಳ್ಳೆ ಚಿತ್ರಕಥೆ ಸಿಕ್ಕಿದಾಗ ಖಂಡಿತವಾಗ್ಲೂ ಮಾಡ್ತೀನಿ. ಬ್ಯಾಂಗಾಗಿ ಎಂಟ್ರಿ ಕೊಟ್ಟಿದ್ರಿ ಬಿಗ್ ಬಾಸ್ ಮನೆಗೆ. ನಿಮ್ಮ ಎಂಟ್ರಿ ನೋಡಿ ಯಾರಪ್ಪ ಇವರು ಅನ್ನಂಗೆ ನಮಗೆಲ್ಲ ಆಗಿತ್ತು. ಅದ್ರ ಬಗ್ಗೆ ಮ್ಯಾಮ್ ತುಂಬಾ ಖುಷಿ ಇತ್ತು ಬಿಗ್ ಬಾಸ್ ಅಂತ ಬಂದಾಗ. ಬಟ್ ಎಲ್ಲೋ ವೈಲ್ಡ್ ಕಾರ್ಡ್ ಅನ್ನೋದು ಒಂದು ಕಡೆ ಅಡ್ವಾಂಟೇಜು ಇದೆ, ಡಿಸಡ್ವಾಂಟೇಜು ಇದೆ. ಬಟ್ ನನಗೆ ತುಂಬಾ ಅಡ್ವಾಂಟೇಜ್ ಸಿಕ್ತು. ಬಿಕಾಸ್ ನನ್ನ ಎಂಟ್ರಿ ಮೂಲಕ ಇಡೀ ಪ್ರಪಂಚಕ್ಕೆ ಗೊತ್ತಾಯಿತು. ರಾಜ್ಯ ಗೊತ್ತಾದ ಮೇಲೆ ಕ್ರಿಷಾ ಯಾರು ಅಂತ. ಇವಾಗ ತುಂಬ ಸ್ಟ್ರಾಂಗ್ ಇದ್ದೀರಾ ನೀವು, ಸ್ಟ್ರಾಂಗ್ ಮೈಂಡ್ಸೆಟ್ ಗರ್ಲ್ ಅಂತ ಹೇಳಿ ಗುರುತಿಸ್ತಾ ಇದ್ದಾರೆ. ತುಂಬಾ ಖುಷಿ ಇದೆ, ಹೆಮ್ಮೆ ಇದೆ ನನಗೆ ಆ್ಯಕ್ಚುಲಿ. ನೀವು ಮೈಸೂರಿನವರು ಇದೇ ರಸ್ತೆಗಳಲ್ಲಿ ಓಡಾಡ್ತಾ ಇದ್ರಿ. ಆಗ ರಿಷಾ ಅಂದರೆ ಅಷ್ಟು ಜನಕ್ಕೆ ಪರಿಚಿತ ಇರಲಿಲ್ಲ. ಈಗ ಆಫ್ಟರ್ ಬಿಗ್ ಬಾಸ್ ಎಲ್ಲರೂ ಕಂಡುಹಿಡಿತಾರೆ, ಎಲ್ಲರೂ ಮಾತಾಡಿಸ್ತಾರೆ. ಅದ್ರ ಬಗ್ಗೆ ಏನು ಅನ್ಸುತ್ತೆ ಮ್ಯಾಮ್? ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ನಾನು ರಂಗಭೂಮಿ ಕಲಾವಿದೆ ಆಗಿರೋದ್ರಿಂದ ಕಲಾವಿದರಿಗೆ ಯಾವಾಗಲೂ 4 ಜನ ಗುರ್ತಿಡಿದ್ರೇ ಕಲಾವಿದೆಗೆ ಒಂದು ಹೆಮ್ಮೆ ಅನ್ನೋದು ಸಿಗೋದು, ಅದೊಂದು ಐಡೆಂಟಿಟಿ ಅನ್ನೋದು ಸಿಗೋದು. ಸೊ ನಮ್ಮ ಚಾನಲ್ಸ್ಗೆ ಇವತ್ತು ಆ ಪವರ್ ಇದೆ. ಎಷ್ಟೋ ಸಿನಿಮಾಗಳು 100 ದಿನ ಓಡಲಿ, 200 ದಿನ ಓಡಲಿ, ಹೀರೋಯಿನ್ಸ್ ಯಾರು ಮರ್ತು ಬಿಡ್ತಾರೆ. ಅದ್ರ ಟೈಮಲ್ಲಿ ನಮ್ಮ ಚಾನಲ್ ಇದೆಯಲ್ಲ, ಮನೆಗಳಿಗೆ ರೀಚ್ ಆಗುತ್ತೆ. ಸೊ ಅಂಥ ದೊಡ್ಡ ಶೋ ಬಿಗ್ ಬಾಸ್ ಶೋ ಮೂಲಕ ನನ್ನ ಹೆಸರು ಗುರ್ತು ಮಾಡ್ಕೊಂಡಿದ್ದು ನನಗೆ ತುಂಬಾ ಖುಷಿ ಇದೆ. ಇನ್ಮೇಲೆ ಸೀರಿಯಲ್ಗಳಾದರೂ ಸರಿ, ಮೂವಿಗಳಾದರೂ ಸರಿ, ನಿಮ್ಮನ್ನ ಮನೋರಂಜನೆ ಮಾಡೋಕ್ಕೆ ಬರ್ತಾ ಇರ್ತೀನಿ. ನೀವು ಆಚೆ ಬರ್ತಿದ್ದಂಗೆ ಮ್ಯಾಮ್ ಒಂದಷ್ಟು ಇಂಟರ್ವ್ಯೂಗಳಲ್ಲಿ ಗಿಲ್ಲಿನೇ ಗೆಲ್ಲೋದು, ಗಿಲ್ಲಿನೇ ಗೆಲ್ಲಬೇಕು ಅಂತಿದ್ರೆ ಯಾಕೆ ಮ್ಯಾಮ್? ಅಷ್ಟು ಫ್ರೆಂಡ್ಶಿಪ್ ಕೂಡ ನಿಮ್ಮದು ತುಂಬ ಒಳಗಡೆ ಚೆನ್ನಾಗಿತ್ತು. ಒಂದು ಜಗಳ ಆಗಿತ್ತು, ಅದು ಆಚೆ ಕಡೆ ನೋಡೋರಿಗೆ ತುಂಬ ಕ್ಯೂಟ್ ಅನಿಸಿತ್ತು. ಅದ್ರ ಬಗ್ಗೆ ಮ್ಯಾಮ್? ನನಗೆ ವೈಲ್ಡ್ ಕಾರ್ಡ್ ಹೋಗಬೇಕಾದ್ರೂ ನನಗೆ ಗೊತ್ತಿತ್ತು ಹೊರಗಡೆ ಫ್ಯಾನ್ಸ್ ಫಾಲೋಯಿಂಗ್ ಆಗೋಗಿದೆ ಗಿಲ್ಲಿಗೆ ಅಂತ ಹೇಳಿ. ಬಟ್ ಒಳಗಡೆ ಪರಿಸ್ಥಿತಿಗಳು ಹಾಗೆ ಮಾಡ್ತು. ಬಟ್ ಹೊರಗಡೆ ಬಂದ ಮೇಲೂ ನನಗೆಲ್ಲೋ ಮನಸ್ಸಿಗಿದ್ದಿದ್ದು ಅವನೇ ಗೆಲ್ಲಬೇಕು ಅಂತ. ಬಟ್ ಒಳಗಡೆ ಇನ್ನೂ ಅವನ ಜೊತೆ ಚೆನ್ನಾಗಿದ್ದಿದ್ರೆ ಇನ್ನೂ ಎತ್ತಿಡಿತಿತ್ತೇನೋ. ಬಟ್ ಆದರೆ ನನಗೆ ಇದೊಂದು ಇದೆ ಪರವಾಗಿ. ಯಾಕಂದರೆ ಯಾರೋ ಬೆಳೆಸಿದ್ರು ಯಾರನ್ನೋ ಅನ್ನೋದು ನನಗಿಷ್ಟ ಇಲ್ಲ. ನನಗೆ ಯಾಕಂದರೆ ನನ್ನ ಐಡೆಂಟಿಟಿ ನನಗೆ ಮಾತ್ರ. ನನಗೆ ಸರಿ ಅನಿಸಿದ್ರೆ ನಾನು ಸರಿ, ಇಲ್ಲ ಹೊರಗಡೆ ಅವನಿಗೆ ಫೇಮ್ ಇದೆ ಅನ್ನೋ ಕಾರಣಕ್ಕೆ ಅವನ ಜೊತೆ ಜಗಳ ಆಡಬೇಕು ಅನ್ನೋದು ನಾನು ಯಾವತ್ತೂ ಯೋಚನೆ ಮಾಡ್ದೋಳಲ್ಲ. ಸೊ ಬಟ್ ಆದರೆ ಪರಿಸ್ಥಿತಿ ಹಂಗೆ ಬಾರ್ತು. ಬಟ್ ಹೊರಗಡೆ ಬಂದಮೇಲೆ ನನಗನ್ಸಿದ್ದು ಏನಂದರೆ ಅವನೇ ಗೆಲ್ಲಬೇಕು. ಒಳಗಡೆನೂ ಮನಸ್ಸಲ್ಲಿ ಅದೇ ಇದ್ದಿದೆ. ಯಾಕಂದರೆ ಇಡೀ ಮನೆ ತುಂಬ ಸೋಬರ್ ಇತ್ತು ಈ ಸೀಸನ್ನು. ಬಟ್ ಅವನೊಬ್ಬನೇ ಕೂಡ ಏನಾದರೂ ಒಂದು ಮಾಡೋಣ, ಮನೋರಂಜನೆ ಕೊಡೋಣ ಅಂತ ಹೇಳಿ 3 ಮಂತ್ಸ್ ಮಾಡೋದಿದೆಯಲ್ಲ, ಹುಡುಗಾಟ ಅಲ್ಲ. ಸೊ ಕೊನೆಗೆ ಅವ್ನು ಗೆದ್ದಿದ್ದು ತುಂಬಾ ಖುಷಿ ಆಯಿತು ನನಗೆ. ಒಂದಷ್ಟು ಕಂಟೆಸ್ಟೆಂಟ್ಗಳು ಆಚೆ ಕಡೆ ನಾನೇನಾದ್ರು ಓಟ್ ಆಚೆ ಇಟ್ಬಿಟ್ರೆ ನಾನೇ ಗೆಲ್ತಿದ್ದೆ, ಇದು ಮೋಸ ಆಯಿತು, ಅವ್ನು ಬಡವ ಅಲ್ಲ, ಈ ಕಮೆಂಟ್ಗಳ ನೆಸೆಸಿಟಿ ಇತ್ತಾ ಮ್ಯಾಮ್? ಇಲ್ಲ ಬಡವರು ಶ್ರೀಮಂತರು ಅಂಥದ್ದು ಬರೋದೇ ಇಲ್ಲ. ಯಾರು ಟ್ಯಾಲೆಂಟ್ ಇದ್ದಾರೆ, ನಮ್ಮ ರಾಜ್ವಿ ಶೆಟ್ಟಿ ಅವ್ರು ತುಂಬ ಚೆನ್ನಾಗಿದ್ದಾರೆ. ಬಡವ್ರ ಮಕ್ಕಳು ಗೆಲ್ಲಿಸಿ ಅಂತ ಅಲ್ಲ, ಯಾರು ಟ್ಯಾಲೆಂಟ್ ಇದ್ದಾರೆ ಅವ್ರನ್ನ ಗೆಲ್ಲಿಸಿ ಅನ್ನೋದು ತುಂಬ ಇಂಪಾರ್ಟೆಂಟು. ಟ್ಯಾಲೆಂಟ್ ಇತ್ತು, ಟ್ಯಾಲೆಂಟ್ ತಕ್ಕಂಗೆ ಅವನೆಲ್ಲೂ ಹೇಳ್ಕೊಂಡೇ ಇಲ್ಲ ನಾನು ಬಡವ ಅಂತ ಹೇಳಿ. ಸೊ ಜಸ್ಟ್ ಬಿಕಾಸ್ ಬನೀನು ಹಾಕೊಂಡಷ್ಟೇ ಬಡವರು ಅನ್ನೋದು ಬರೋಲ್ಲ. ಸೊ ಅವ್ನು ಟ್ಯಾಲೆಂಟ್ ಇದಕ್ಕೆ ಅವ್ನಿಗೆ ಸಿಕ್ಕಿದೆ. ಆಮೇಲೆ ಜನರಿಂದ ಗೆದ್ದಿದ್ದಾನೆ, ಅದು ತುಂಬ ಇಂಪಾರ್ಟೆಂಟ್ ಅಲ್ವ. ಯಾಕಂದರೆ ವಿನ್ನಿಂಗ್ ಆದಮೇಲೆ ಆಚೆ ನಾವು ನೋಡಿದಾಗ 2 ಲಕ್ಷ ಜನ ತುಂಬಿದ್ರು ಆಲ್ರೆಡಿ ಬೆಳಗ್ಗೆಯಿಂದ ಸಂಜೆವರೆಗೂ. ಅದು ಅವ್ನು ಸಂಪಾದನೆ ಮಾಡಿದ್ದಾನೆ. ತುಂಬಾ ಖುಷಿ. ಅವನಿಂದ ಅಟ್ಲೀಸ್ಟ್ ಇನ್ನೊಂದಷ್ಟು ಜನ ಇನ್ಸ್ಪಿರೇಷನ್ ತೊಗೊಳ್ಬೇಕು. ಜನರನ್ನ ಗೆಲ್ಲೋದು, 4 ದುಡ್ಡು ಸಂಪಾದನೆ ಮಾಡ್ಬೋದು, 4 ಜನ ಸಂಪಾದನೆ ಮಾಡೋಕ್ಕಾಗಲ್ಲ. ಗಿಲ್ಲಿ ಅದನ್ನು ತೋರಿಸಿದ್ದಾನೆ. ಲಾಸ್ಟಾಗಿ ಒಂದು ಫನಿ ಕ್ವಶನ್ನು. ಭಗೀರಥಲ್ಲಿ ನೀವು ಒಂದು ಸಾಂಗಲ್ಲಿ ಡ್ಯಾನ್ಸ್ ಮಾಡಿದ್ರಿ, ಅದು ನೀವು ಬಿಗ್ ಬಾಸ್ ಒಳಗೆ ಹೋದ್ಮೇಲೆ ಎಷ್ಟೋ ಜನಕ್ಕೆ ಗುರ್ತಿಡ್ದು ತುಂಬಾ ವೈರಲ್ ಆಗಿತ್ತು. ನೆಕ್ಸ್ಟ್ ಏನಾದರೂ ಪ್ರಾಜೆಕ್ಟು ಅವ್ರ ಜೊತೆ ಮಾಡ್ತಾ ಇದ್ದೀರಾ, ತಂಡದ ಜೊತೆ? ಇಲ್ಲ, ಆ್ಯಕ್ಚುಲಿ ಏನಂದರೆ ಭಗೀರಥ ಅವರು ನನ್ನ ತಂದೆ ಸ್ನೇಹಿತರು. ಆ್ಯಕ್ಚುಲಿ ಹೀರೋ ಬಂದು ಅವರು ಹೀರೋಯಿನ್ ಬೇರೆ ಸೀರಿಯಲ್ ಆ್ಯಕ್ಟರ್ ಯಾರೋ ಚಂದನ ಅಂತ ಹೇಳಿ ಸೀರಿಯಲ್ ಮಾಡಿದ್ದಾರೆ. ಇನ್ನೊಂದಿಬ್ಬರು ಸೀರಿಯಲ್ ಅವ್ರುಗಳಿಗೆ ಕ್ರೆಡಿಟ್ ಸಿಗಲಿ, ಯಾಕಂದರೆ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅವ್ರಿಗೂ ನೋಡಿ, ಚಿತ್ರರಂಗ ಅನ್ನೋದು ಹಾಗೆ ಯಾವ ಏಜಲ್ಲಿ ಹೇಗೆ ಅಂತ ಇಲ್ಲ. ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು ನಮ್ಮ ತಂದೆ ಕಡೆಯಿಂದ ಹೇಳಿ ನಾನು ಮಾಡಿಕೊಟ್ಟೆ. ಕಲೆಗೆ ಯಾವತ್ತೂ ನಾನು ಇಲ್ಲ ಅನ್ನಲ್ಲ, ಅದಕ್ಕೋಸ್ಕರ ಮಾಡಿಕೊಟ್ಟೆ. ನೋಡೋಣ, ಚೆನ್ನಾಗಿ ಬಂದರೆ ಓಕೆ, ಇಲ್ಲಾಂದರೆ ನನಗೆ ಸಾಕಷ್ಟು ಸಿನಿಮಾಗಳಿದೆ, ಕೈ ತುಂಬ ಮಾಡ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರಿ ನಮ್ಮ ಟಿವಿ ಮೈಸೂರು. ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಸುಬ್ರಹ್ಮಣ್ಯ, ನಮ್ಮ ಟಿವಿ ಮೈಸೂರು.